ಹೋಗೋಣ ಸಂದೀಪಣ್ಣ. ನಂದಗುಡಿ ಹತ್ರ ಇಲ್ಲಿ ವ್ಯಾಪಾರ ನಡೀತಾ ಇದೆ ಪಡ್ಡೆದು. ಮೇಲೆ 7 ಸ್ಟಾರ್ ಇರೋ ಕರು ಅಂತ. ಸೊ ಕಸ್ಟಮರ್ ಬಂದ್ಬಿಟ್ಟು ಇದನ್ನೇ ಸೆಲೆಕ್ಟ್ ಮಾಡಿದ್ದಾರೆ. ಅದೇ ಇವಾಗ ಸದ್ಯಕ್ಕೆ ವ್ಯಾಪಾರ ನಡೀತಾ ಇದೆ. ಏನು ಹೇಳ್ತಾ ಇದ್ದೀರಾ ರೇಟ್ ಬಂದ್ಬಿಟ್ಟು ಈ ಕರುಗೆ? ಅಣ್ಣವ್ರು ಹೇಳ್ತಾ ಇದಾರೆ 35,000 ಹೇಳ್ತಾ ಇದಾರೆ. 31,000 ಹೇಳ್ತಾ ಇದ್ದಾರೆ. ಓಕೆ, ಏನು ಅದ್ರ ಸ್ಪೆಷಾಲಿಟಿ? 7 ಸ್ಟಾರ್ ಅನಿಮಲ್ ಇದೆ ಅಂತ ಇದನ್ನೇ ಇದು ಹೋಲಿಸ್ಟಿಂಗ್ ಕರ, ಹೋಲಿಸ್ಟಿಂಗ್ ಅಲ್ಲಿ ಬರುತ್ತೆ. ಓಕೆ, ಇದನ್ನ ಒಂದು 6 ತಿಂಗಳ ಕರ ಇದು. ಓಕೆ, ಇದು ಚೆನ್ನಾಗಿ ಬರುತ್ತೆ. ಈ ಪಾಪ ನಮ್ಮ ಸ್ನೇಹಿತರು ಬಂದಿದ್ದು ಕರುಗಳು ಬೇಕಂತ, ಅದಕ್ಕೆ ಇಲ್ಲಿ ನೋಡ್ತಾ ಇದೀವಿ. ಈ ಒಳಗಡೆ ನೋಡೋದಲ್ಲ, ಒಟ್ಟು ಒಂದು 30 ಕರು ಇದಾವೆ. ಅದರಲ್ಲಿ ಒಂದು ಸೆಟ್ ಮಾಡಿದ್ದೀರಿ. ಓಕೆ, ಸರಿ ಸರಿ ಸರಿ. ಬೇಡ, ಅವರೆಲ್ಲ ಬೇಕಂತಾರೆ, ಕಮ್ಮಿ ಕೇಳಕ್ ಹೋಗಿಲ್ಲ. 28 ಕೇಳೋಣ, ತಮಿಳ್ನಾಡವ್ರಿಗೆ ಕೊಟ್ಟಿದ್ದ. ಬೇಡ, ಹೋಗೋಣ. ದೊಡ್ಡದಾದ ಇದಾಗ ಯಾವಾಗ ಸಿಕ್ಕಲ್ಲ 7 ಸ್ಟಾರ್. ಸಿಕ್ಕಲ್ಲ, ಸಿಕ್ಕಿರೋದಕ್ಕೆ ಇಟ್ಕೊಂಡ್ರೆ ಹೋಗೋ, ಕಮ್ಮಿ ಕೇಳಿ ಇವೆಲ್ಲ ಸಿಕ್ಕಲ್ಲ. 7 ಇನ್ನ 3 ತಿಂಗಳ ಮೇಲೆ, 3 ತಿಂಗಳು 3 ತಿಂಗಳು 4 ತಿಂಗಳು ಸಾಕ್ಬೇಕಪ್ಪಿ. ಚೆನ್ನಾಗಿ ಬಾಡಿ ವೇಟ್ ಬಂದ್ಮೇಲೆ 7 ಕೊಡ್ಸಿ. ಹೋಗೋಣ ಸಂದೀಪಣ್ಣ, ಹೋಗೋಣ. ಕಮ್ಮಿ ಕೇಳಿ ನನ್ನ ಹತ್ರ ಬರಲ್ಲ ಸುಮ್ಮನೆ ಹೋಗೋಣ. ಒಂದು ಅದೆಲ್ಲ ಬಾಡಿಗೆ ಎಲ್ಲ ತಾಕೊಂಡು ಹೋಗೋದು ಬೇಡ. 28 ಯಾವ ದೊಡ್ಡ ಮಾಡೋದು ತಿನ್ನೋದು ಕೊಟ್ಬಿಡ್ತೀವಿ ನಾವೆಲ್ಲ ತಮಿಳ್ನಾಡವ್ರಿಗೆಲ್ಲ. ಇದು ವ್ಯಾಪಾರಸ್ಥರಿಗೆಲ್ಲ ಅವ್ರು ತಮಿಳ್ನಾಡೆಲ್ಲ ಹೋಗಿದ್ರು. ಹತ್ತದಾಗ ನೆಕ್ಸ್ಟ್ ಯಾವ ದೊಡ್ಡದಾದ್ಮೇಲೆ ನಮ್ಮ ಕೈಗೆ ಬರೋದು ಬಿಡು. ನಾವೇ ಇಟ್ಕೊಂಡು 1.5 ಲಕ್ಷ ಇಟ್ಕೊಂತೀವಿ ನಾವೇ. ಸಾಕ್ಬೇಕಲ್ಲ ಪಾಪ ಅವ್ರ ಅಣ್ಣ. ಇವಾಗ ಪ್ರದೀಪ್ನವ್ರ ಮನೆಗೆ ಪಡ್ಡೆ ನಂದೇ, ಅದು ನಾನು ಸಾಕಿದ್ದು ಇಲ್ಲೇ ನಮ್ಮ ಮನೆಗೆ. 1,60,000. ಅದು ಕರ ಆಗಿದೆ, ಹಾಲು ಕರೀತಿತ್ತಲ್ಲ ಅದು. ಹೋಗೋಣ, ಮುತ್ತದೆ ಕೊಡ ಹೇಳ್ತೀನಿ. ಚಪ್ಪಲಿ ಬಿಚ್ಚಿಸ್ಕಮ್ಮ. ಅಪ್ಪೇ ಬತ್ತೆ ತಗೋತದೆ 25,000 ಕೊಟ್ಟ. ಹೋಗೋಣ, ಬೇಡ ಹೋಗೋಣ, ಬೇಡ ಹೋಗೋಣ, ಬೇಡ ಹೋಗಪ್ಪ. ಹಿಡ್ಕೊಳೋಣ, ಕೈಕ ಹಿಡ್ಕೊಡು, ಇಟ್ಕೊಡ್ತೀನಿ ಹೇಳು. ಹೋಗೋಣ, ಹಿಡ್ಕೊಂಡು ಹೋಗೋಣ. ಇಷ್ಟೊತ್ತು ಕಾಯ್ತೀನಿ. ಹಿಂಗ 1 ಅವರಿಂದ ಕಾತ್ಕೊಂಡಿರೋದು ಹಿಂಗ. ವ್ಯಾಪಾರ ಎಷ್ಟಕ್ಕಾಯ್ತು ನಿಶಾಂಕ್ ಅವ್ರೆ? ಅಣ್ಣ 25,000 ಕೇಳಿದ್ದೀರಿ ಅಣ್ಣ. 25,000 ಆಯ್ತಾ? ಕೊಡಲ್ಲ ಅಂತಿದ್ದಾರೆ. ಕೊಟ್ಟಿದಾರಣ್ಣ, ಹಂಗೇನಿಲ್ಲ. ಯಾರಿಗೆ ಏನ್ಗೆ ಇಟ್ಕೊಂಡು ಹೋಗಪ್ಪಿ. ಟೆಂಪೋ ಇನ್ನ ಒಂದು ನೋಡ್ಬೇಕು. ಇನ್ನೊಂದು ಬೇಕೇನಪ್ಪಿ? ಜೋಡಿ ಹಾಕೊಂಡು ಹೋಗ ಜೊತೆ. 25,000 ಕರು ಫೈನಲ್ ಆಗಾಯ್ತು, ಕೊಟ್ಟಿದ್ದಾರೆ. ಓಕೆ, ಇವರ ಓನರ್ ಬಂದು ಹೇಳ್ತಾ ಇದ್ದಾರೆ ಅದು ರೆಡಿ ಆದ ತಕ್ಷಣ 1-1.5 ಲಕ್ಷವರೆಗೂ ಮಾರುತ್ತೆ. ಫಲ ಮಾಡಿ ಪ್ರೆಗ್ನೆಂಟ್ ಮಾಡಿ ಕೊಟ್ರೆ ನಾವೇ ತಗೊಂತೀರಿ. ತಿರ್ಗಾನು ಅವ್ರು ಬೈಬ್ಯಾಕ್ನು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಮಸ್ಕಾರ ರೈತ ಬಂದರೆ. ನಾವಿವತ್ತು ಚಿಂತಾಮಣಿಯಿಂದ 30 ಕಿಲೋಮೀಟರ್ ದೂರದಲ್ಲಿರೋ ನಂದಗುಡಿ ಅಂತ ಸಂದೀಪ್ ಅವರ ಡೈರಿ ಫಾರ್ಮಲ್ಲಿ ಇದ್ದೀವಿ. ಇವ್ರ ಡೈರಿ ಫಾರ್ಮಲ್ಲಿ ಯಾವಾಗಲೂ ಚಿಕ್ಕ ಕರುಗಳನ್ನು ತಂದ್ಬಿಟ್ಟು ಮಾರಾಟಗಾರರು ಇವರೆಲ್ಲ. ಸೊ ಇವೆಲ್ಲ ಒಂದು 8, 9, 10 ತಿಂಗಳು ಆಮೇಲೆ ಫಲ ಇರುವಂಥ ಕರುಗಳು ಇವ್ರ ಹತ್ರ ಸಿಗ್ತವೆ. ಸೊ ಇವತ್ತು ಇವ್ರ ಡೈರಿ ಫಾರ್ಮ್ಗೆ ಇದೇ ಮಾಹಿತಿಯನ್ನು ತಗೊಳ್ಳೋಕ್ಕಂತ ಬಂದಿದ್ದೀವಿ. ಚಿಂತಾಮಣಿಯಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿದೆ. ಸೊ ಇಲ್ಲಿ ಎಲ್ಲ ಪಡ್ಡೆಗಳ ಮಾಹಿತಿಗಳನ್ನ ಇಲ್ಲಿ ನಿಶಾಂಕ್ ಅವ್ರ ಹತ್ರ ಕೇಳ್ಕೊಳ್ಳೋಣ. ಬನ್ನಿ ನಿಶಾಂಕ್ ಅವರೇ. ನಮಸ್ಕಾರ ನಿಶಾಂಕ್. ನಮಸ್ತೆ ಅಣ್ಣ. ಓಕೆ, ಇವತ್ತು ಇದು ಸಂದೀಪ್ ಅವ್ರ ಡೈರಿ ಫಾರ್ಮ್ ಅಲ್ಲ? ಹೌದು, ಸಂದೀಪ್ ಅಣ್ಣ ನಮ್ಮ ಅಣ್ಣವರು. ಅವರಿಲ್ಲ, ಈಗ ನಾವೇ ಮಾಹಿತಿ ಕೊಡ್ತೀವಿ ಇದ್ರ ಬಗ್ಗೆ. ಸರಿ ಸರಿ. ಓಕೆ, ಎಲ್ಲ ಏನು ಪಡ್ಡೆಗಳು ಏನು ವಯಸ್ಸಲ್ಲಿದೆ? ಅಂದಾಜು 8-10 ತಿಂಗಳ ಕರುಗಳನ್ನ? ಎಲ್ಲ 5 ತಿಂಗಳ ಕರ ಹಿಡಿದು ವರ್ಷದ ಕರ, ಸೆಮೆನ್ ಸ್ಟೇಜ್ ಕರ ಗಂಟ ಇದ್ದಾವೆ. ಫಲ ಆಗಿರೋ ಇರುತ್ತೆ, ಒಂದೊಂದು 3 ತಿಂಗಳ ಫಲ, 4 ತಿಂಗಳ ಫಲ, ಕನ್ಸೀವ್ ಆಗಿರುತ್ತಲ್ಲ ಅವೆಲ್ಲ ಇದ್ದೇ ಇರುತ್ತೆ. ಓಕೆ, ಯಾವಾಗ ಬೇಕಾದರೂ ಇವ್ರ ಹತ್ರ ಸಿಕ್ಕೇ ಎನಿ ಟೈಮ್ ಇದ್ದೇ ಇರುತ್ತೆ. ಓಕೆ, ಇವಾಗ ಒಂದೊಂದೇ ಕರುಗಳದ ಮಾಹಿತಿ ಕೇಳ್ಕೊಂಡ್ಬರ್ತೀನಿ. ರೇಟ್ ಏನೇನು ಯಾವ ರೇಂಜಲ್ಲಿದೆ? ನಮ್ಮಲ್ಲೆಲ್ಲ ರೇಟ್ ಬಂದು 10,000 ಅಂತ ಹಿಡಿದು 15,000, 20,000, 25, 40, 50,000 ಗಂಟ ಇದ್ದೇ ಇರುತ್ತೆ ರೇಟು. ಅಂದರೆ ಚಿಕ್ಕ ಕರ ಇಂದ ದೊಡ್ಡ ಕರ ಗಂಟ ಇರುತ್ತೆ. ಓಕೆ, ಅದು ಯಾವ ಥರ ಇರುತ್ತೆ ಅದ್ರ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬ್ರೀಡ್ ಮೇಲೆ, ಕ್ವಾಲಿಟಿ ಮೇಲೆ ರೇಟ್ ಡಿಪೆಂಡ್ ಆಗುತ್ತೆ. ಓಕೆ, ಸೊ ಇವಾಗ ನೋಡ್ತಾ ಇದ್ರಿ ಎಲ್ಲಾನು ಒಳ್ಳೆ HF ಬ್ರೀಡ್ಗಳೇ ಅನಿಸ್ತಾ ಇದೆ. ಎಲ್ಲ HF ಅಣ್ಣ, HF ಹೋಲಿಸ್ಟಿನು ಈ ಥರ ಸೆಲೆಕ್ಷನ್ ಮಾಡಿ ತೊಗೊಂಬರ್ತೀವಿ. ಓಕೆ ಓಕೆ ಓಕೆ, ಸರಿ. ಇವಾಗ ನೀವೇ ಒಂದೊಂದೇ ಕರುಗಳದ್ದು ಮಾಹಿತಿ ಕೊಟ್ಟು ಇಲ್ಲಿ ನೋಡಿ, ನೀವು ನೋಡ್ತಾ ಇರ್ಬೋದು, ಇದು HF ಅಲ್ಲಿ ಬರುತ್ತೆ. ಓಕೆ, ಇದು ಒಂದು ವರ್ಷದ ಕರ. 1 ವರ್ಷದ ಮೇಲೆ 1 ತಿಂಗಳು 2 ತಿಂಗಳು ಆಗಿದೆ. ಓಕೆ, ಸೆಮಿ ಸ್ಟೇಜ್ ಬಂದಿದೆ. ಇದು ಇನ್ನೂ ಕೊಡ್ಸಿಲ್ಲ. ಆದರೆ ನೋಡಿ, ಬಾಡಿ ವೇಟ್ ಎಲ್ಲ ಚೆನ್ನಾಗಿದೆ, ಒಳ್ಳೆ ಸಾಕಾಣಿಕೆ ಇದೆ. ಏನು ಹೇಳ್ತಾ ಇದ್ದೀರಾ ರೇಟ್ ಇದಕ್ಕೆ? ಅಣ್ಣ ಇದು 45,000 ಹೇಳ್ತಾ ಇದೀವಿ. ಓಕೆ, 45,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಇದೆ. 40,000 ಹಿಂದೆ ಮುಂದೆ 30, 38, 40 ಹಿಂಗಾದ್ರೆ ಕೊಟ್ಬಿಡ್ತೀವಿ. ಓಕೆ, ಚೆನ್ನಾಗಿರೋ ಬ್ರೀಡಲ್ಲಿ ಒಂದು ಕರು ಇದೆ. ಆಲ್ರೆಡಿ ಒಂದ್ಸಾರಿ ಇವಾಗ ಹೀಟ್ ಬಂದಿದೆ, ಸ್ಕಿಪ್ ಮಾಡಿದ್ದೀವಿ. ಇನ್ನೊಂದು 2 ಮಾಸ ಸ್ಕಿಪ್ ಮಾಡಿ ಕೊಡಿಸ್ಬೋದು.
ಓಕೆ ಸರಿ ಸರಿ ಇದು ಬಂದು ಜಮನ್ ತಳಿ. ಓಕೆ ಇದು 3 ತಿಂಗಳು ಫಲ ಪ್ರೆಗ್ನೆಂಟ್ ಕನ್ಫರ್ಮ್ ಇದೆ. ಕನ್ಫರ್ಮ್ ಮಾಡಿಸಿದ್ರೆ ಚೆಕ್ ಮಾಡಿಸಿದ್ದೀರಿ. ಓಕೆ ಇದಕ್ಕೇನು ಹೇಳಿದ್ದಾರೆ ರೇಟ್ ಅಣ್ಣ ಇದು 48,000 ಹೇಳ್ತಾ ಇದೀವಿ. 48,000 ಹೇಳ್ತಾ ಇದ್ದಾರೆ. ಇದು ನೆಗೋಷಿಯಬಲ್ ಇರುತ್ತೆ. ಸರಿ ಸರಿ ಇದು ಅಷ್ಟೇ. ಇದು ವೈಟ್ ಮೆಜಾರಿಟಿ ಇದೆ, HF ಇದು ಕರು. ಓಕೆ ಇದು 35,000 ಹೇಳ್ತೀವಿ. 35,000 ಅವೆಲ್ಲ ಇನ್ನ ಯಾವ ಅಲ್ಲಿಕ್ಕಿಲ್ಲ. ಓಕೆ ಇದು ವರ್ಷದ ಕರ ಇದು. ಓಕೆ 1 ವರ್ಷ ಆಗಿದೆ ಇದು. ಹೌದು. ಸರಿ ಮತ್ತೆ ಇದು ಅಷ್ಟೇ. ಇದು ನೋಡ್ತಾ ಇರ್ಬೋದಲ್ಲ ನೀವು, ಇದು ಕಲಾಕಾರ. ಇವೆಲ್ಲ ಅಷ್ಟೇ, ಇನ್ನ ಯಾವ ಫಲ ಆಗಿಲ್ಲ. ಇವು ಎಲ್ಲ ವರ್ಷದ ಕರಗಳೇ. 1 ವರ್ಷದ ಕರಗಳೇ ಎಲ್ಲ. ಹೌದು. ಸರಿ ಇದು ಒಂದು ವರ್ಷದ ಮೇಲೆ 2-3 ತಿಂಗಳಾಗಿದೆ. ಇದಕ್ಕೆ ಇದು ಸೆಮೆನ್ ಕೊಡ್ಸಿದೀವಿ. ಇನ್ನ ಪ್ರೆಗ್ನೆಂಟ್ ಕನ್ಫರ್ಮ್ ಇಲ್ಲ. ಇದು ಅಷ್ಟೇ, 2 ಕೊಡ್ಸಿದೀವಿ. ಇವೆರಡು ಏನು ಹೇಳ್ತಾ ಇದ್ದಾರೆ ರೇಟು? ಅಣ್ಣ ಇವೆರಡು 40,000 ಹೇಳ್ತೀವಿ. ಸರಿ ಅದೇ ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಇರುತ್ತೆ. ಇಲ್ಲಿ ಹೇಳ್ತಾ ಇರೋಂಥ ಪ್ರೈಸ್ ಯಾವುದೇ ಬಂದ್ಬಿಟ್ಟು ಫೈನಲ್ ಆಗಲ್ಲ. ಒಂದ್ಮೇಲೆ ವ್ಯಾಪಾರ ನಿಂತ್ಕೊಂಡ್ಮೇಲೆ ನೆಗೋಷಿಯೇಟ್ ಮಾಡಿ ಕೊಡ್ತಾರೆ. ನೋಡಿ ಇಲ್ಲಿ ಇದಾವಲ್ಲ, ಇವೆಲ್ಲ ಒಂದು 25,000 30,000 ರೇಂಜಲ್ಲಿ ಇರುತ್ತೆ ಈ ಕರುಗಳು. ಇವು 20,000 30,000 ಆಚೆ ಈಚೆ. ಹಾಂ ಓಕೆ ಎಲ್ಲ ಒಳ್ಳೆ ತಳಿ ಕರುಗಳೇ. ಇವು ಕ್ರಾಸ್ ಕರುಗಳು. ಇವೆಲ್ಲ 10,000 15,000 ಇವೆರಡು ಚಿಕ್ಕ ಕರುಗಳು. ಓಕೆ ಇವೆಲ್ಲ ಕ್ರಾಸ್ ಬ್ರೀಡಲ್ಲಿ ಇರೋ ಕಾರಣ 10,000 15,000 ಒಳಗೆ ಹೇಳ್ತಾರೆ. ಆಚೆ ಆಚೆ ನೆಗೋಷಿಯೇಟ್. ಸಣ್ಣ ಕರಾಗ್ಲಲ್ಲ ಇವೆಲ್ಲ, ಒಂದು 5 ತಿಂಗಳು 6 ತಿಂಗಳು ಕರಾಗ್ಲು. ಇವೆಲ್ಲ 8 9 1 ವರ್ಷದ ಕರಾಗ್ಲು ಇವೆಲ್ಲ. ಓಕೆ ನಮ್ಮ ಎನಿ ಟೈಮ್ ಒಂದು 40-50 ಕರ ಇದ್ದೇ ಇರುತ್ತೆ. ನೀವು ಯಾವ ಬೇಕಾದ್ರೂ ಒಂದು ಫೋನ್ ಮಾಡ್ಬೋದು. ನಮ್ಮ ಲೊಕೇಶನ್ ಬಂದು ಬೆಂಗಳೂರು ಚಿಂತಾಮಣಿ ಮೇನ್ ರೋಡಲ್ಲಿ ಇರೋದು. ನಿಮಗೆ ಬೇಕು ಅಂದಲ್ಲಿ ಫೋನ್ ಮಾಡ್ಕೊಂಬಂದು ನಾವು ಲೊಕೇಶನ್ ಎಲ್ಲ ಕಳಿಸ್ಕೊಡ್ತೀವಿ. ಇದೇ ಥರ ನಮ್ಮ ಸ್ಟಾಕ್ ಎಲ್ಲ ಇದ್ದೇ ಇರುತ್ತೆ. ಈಗ ಮೊನ್ನೆ ಲಾಸ್ಟ್ ಸೋಮವಾರ ನಮ್ಮಲ್ಲಿ ಒಟ್ಟು 90 ಕರುಗಳಿದ್ವು. ಎಲ್ಲ ಮಾರಾಗಿ ಸ್ವಲ್ಪ ಇದಾವೆ ಅಷ್ಟೇ ಈಗ. ಓಕೆ ಇವು ಆಚೆ ಇರೋದು ಇವು ಸೇಲ್ಗೆನೇ ಇರೋದಾ ಇವೆ? ಹಾಂ ಹೌದಣ್ಣ, ಇವೇ ಅಷ್ಟೇ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಜಮಂಕರನೇ. ಓಕೆ ಇದು ಒಂದು 11 ತಿಂಗಳು 12 ತಿಂಗಳು ಕರ ಇರ್ಬೋದು ಇದು. ಓಕೆ ಆದ್ರೆ ಇನ್ನು 1-2-3 ತಿಂಗಳಿಗೆ ಫಲ. ಇನ್ನು ಸ್ವಲ್ಪ ಬಾಡಿ ವೇಟ್ ಚೆನ್ನಾಗಿ ಬರ್ಬೇಕಣ್ಣ. ಈಟಿಗೆ ಬರ್ಬೇಕಂದ್ರೆ ಸೆಟ್ ಆಗ್ಬೇಕಂದ್ರೆ. ಇವೆಲ್ಲ ಸಣ್ಣ ಕರಾಗ್ಲೆ. ಇವೆಲ್ಲ ಒಂದು 25,000 30,000 ರೇಂಜಲ್ಲಿ ಇರೋಂಥ ಕರುಗಳು ಇವೆಲ್ಲ. ಎಲ್ಲ ಇಲ್ಲಿರೋದೆಲ್ಲ 25-30,000 ರೇಂಜಲ್ಲಿ ಇದ್ದಾವೆ. ನಾವೆಲ್ಲ ಮಾಮೂಲಿ ಹೋಲ್ಸೇಲ್ ರೇಟ್ ಅಲ್ಲ ಅಣ್ಣ ಹಸು ಕರುಗಳೆಲ್ಲ ಕೊಡೋದು. ನಮ್ಮ ಎನಿ ಟೈಮ್ ಇದ್ದೇ ಇರುತ್ತೆ ಕರುಗಳು. ನೀವು ಆಗಲೇ ನೋಡ್ಬೋದು, ವಿಡಿಯೋ ಅಲ್ಲೆಲ್ಲ ಬಂದು ತೊಗೊಂಡು ಹೋಗ್ತಾ ಇರ್ತಾರೆ. ಬರ್ತಾ ಇರ್ತಾವೆ, ಖಾಲಿ ಆಗ್ತಾ ಇರುತ್ತೆ ಕರುಗಳೆಲ್ಲ. ಹೌದು ಆಗಲೇ ಆಚೆ ಒಂದು ವ್ಯಾಪಾರನೂ ಆಗೋಯ್ತು. ಹೌದು, ಅದು 25,000 ಕೊಟ್ರಿ ಕರು. 25,000. ಇವಾಗ ರೈತರು ಬಂದ್ಬಿಟ್ಟು ನಮ್ಗೆ ಇಷ್ಟೊಂದು ಬಜೆಟಲ್ಲಿ ಆಗಲ್ಲ, ಚಿಕ್ಕ ಕರುದು ಕ್ರಾಸ್ ಕರುದು ಪರವಾಗಿಲ್ಲ ಅಂತ ಹೇಳಿದ್ರೆ ಈ ತರ ಈ ಚಿಕ್ಕ ಕರುಗಳೆಲ್ಲ ಕೊಡ್ತೀರಾ? ಏನ್ ರೇಟ್ ಇದೆ ಇದೆಲ್ಲ? ಇವು ನೋಡಿ, ಇದೊಂದು 18,000 ಹಿಂದೆ ಮುಂದೆ ಆಗುತ್ತೆ. ಇವೆರಡು 18,000 ಆಚೆ. 18,000 ಹಿಂದೆ ಮುಂದೆ ಫೈನಲ್ ಆದಾಗ ಕೊಡ್ತೀವಿ ಹಂಗೆ. ಓಕೆ ಇದು ಜರ್ಸಿನೂ ಇರುತ್ತೆ, ಜರ್ಸಿ ಕರನೂ ಇರುತ್ತೆ. ಇದು ಟಾಪ್ ಜರ್ಸಿ ಇದು ಕರ. ಯಾಕಂದ್ರೆ ನಮ್ ಕಡೆ ಏನ್ ಮಾಡ್ತಾರೆ, ಚಿಕ್ಕ ಪುಟ್ಟ ಕರುಗಳೇ ಇರ್ಲಿ ಆದ್ರೆ ನಮ್ ಕಡಿಮೆ ಬೆಲೆಗೆ ಸಿಗ್ಲಿ. ಯಾಕಂದ್ರೆ ಬಡವರು ಇರ್ತಾರಲ್ಲ, ಅವರು ನಾವ್ ಇವಾಗ ಕಡಿಮೆ ದುಡ್ಡಿಗೆ ತಗೊಂಡೋಗ್ಬಿಟ್ಟು ಚೆನ್ನಾಗಿ ಮೇಯಿಸ್ಕೊಂಡ್ಬಿಟ್ಟು ನಾವು ಆಮೇಲೆ ನೋಡಿ ಇವೆಲ್ಲ ತಗೊಳೋದೆ ದೊಡ್ಡ ಕರಾಗ್ಲಾದ್ಮೇಲೆ ಇವೆಲ್ಲ 1 ಲಕ್ಷ ಮೇಲೆನೆ ಮಾರುತ್ತೆ. ಫಲಾಗಿ ಇದಾದೆ ಕರಾಗ ಸ್ಟೇಜ್ ಬಂದ್ರೆ 1 ಲಕ್ಷಕ್ಕೆ ಬೆಳೆ ಬರುತ್ತೆ. 1-20 ಈ ರೇಂಜ್ ಬರುತ್ತೆ. ಅಲ್ಲೆಲ್ಲ ಅವೆಲ್ಲ 130-140ಗೆ ಮಾರಾಟ ಆಗುತ್ತೆ. ಅಂತ ಹಸುಗಳಾಗುತ್ತೆ, ಚೆನ್ನಾಗುತ್ತೆ ಅವು. ಅಂದ್ರೆ ಇವಾಗ ನೆಕ್ಸ್ಟ್ ವೀಕ್ ಬರೋದ್ರಲ್ಲಿ ಇವೆಲ್ಲ ಸೇಲ್ ಆಗಿರ್ತಾವಂತ ನೀವು ಇವೆಲ್ಲ ಖಾಲಿ ಆಗಿರುತ್ತೆ, ಹೊಸ ಬರ್ತಾ ಇರ್ತಾವಣ್ಣ. ಓಕೆ ಒಟ್ನಲ್ಲಿ ಕಂಟಿನ್ಯೂಸ್ ಇದ್ದೇ ಇರುತ್ತೆ. ನಾವು ತಂದು ಮಾರಾಟ ಮಾಡ್ತಾ ಇರ್ತೀವಲ್ಲ, ನಮ್ಮಲ್ಲಿ ಈ ತಮಿಳ್ನಾಡವರು ನಮ್ಮ ಸುತ್ತಮುತ್ತ ಲೋಕಲಲ್ಲಿ ಇರೋ ವ್ಯಾಪಾರಸ್ಥರೆಲ್ಲ ಬಂದು ತಗೊಂಡೋಗ್ತಾ ಇರ್ತಾರೆ. ಎನಿ ಟೈಮ್ ನಮ್ಮಲ್ಲಿ ಇದ್ದೇ ಇರುತ್ತೆ ಕರುಗಳು. ಅಂದ್ರೆ ಇವಾಗ ನೋಡಿರೋ ಇರಲ್ಲ, ಬೇರೆ ಹೊಸ ಇರುತ್ತೆ. ಯಾಕಂದ್ರೆ ನಮ್ಮ ಚಾನಲ್ ಅಲ್ಲಿ ತುಂಬಾ ರೈತರು ಮೆಸೇಜ್ ಮಾಡ್ತಾ ಇದ್ರು, ಹಂಗೆ ಫೋನ್ ಮಾಡ್ತಾ ಇದ್ರು, ಚಿಕ್ಕ ಪಡ್ಡೆಗಳು ಚಿಕ್ಕ ಕರುಗಳು ನಮ್ಗೆ ಬೇಕಾಗಿದೆ, ಸಾಕೊಂಡ್ಬಿಟ್ಟು ನಾವು ದೊಡ್ಡ ಮಾಡ್ಕೊಂಡು ಮನೆಗೂ ಸಾಕೋತೀವಿ, ಇಲ್ಲ ಮಾರಕ್ಕೂ ಬೇಕಾಗಿದೆ, ಒಂಚೂರು ಆ ಮಾಹಿತಿ ಕೊಡು ಅಂತ ಹೇಳ್ತಾ ಇದ್ರು. ಹಾಗೆ ಯಾರಾದ್ರೂ ಕರೆ ಮಾಡಿದ್ರೆ ಒಂದ್ ಸ್ವಲ್ಪ ಸರಿ. ಎನಿ ಟೈಮ್ ನಮ್ಮಲ್ಲಿ ಇದ್ದೇ ಅಣ್ಣ. ಎಲ್ಲ ಇಂಪಾರ್ಟೆಂಟ್ ಸಮಯ ಹುಟ್ಟಿರೋಂಥ ಕರುಗಳೇ ಇರುತ್ತೆ, ಸ್ವಲ್ಪ HF ಅಲ್ಲಿ ಇರುತ್ತೆ, ಕ್ರಾಸು ಇರುತ್ತೆ. ಅವ್ರು ಯಾವ್ದು ಬೇಗ ಸೆಲೆಕ್ಟ್ ಮಾಡಿ ತೊಗೊಳಬೋದು. ಪ್ರೈಸ್ ಕೂಡ ನೆಗೋಷಿಯಬಲ್, ಕೈಗೆ ಇಟ್ಕೋ ಥರನೇ ಇರುತ್ತೆ ಪ್ರೈಸ್ ಕೂಡ. ನಾವು ಜಾಸ್ತಿ ಏನಿಲ್ಲ, ನಮಗೆ ಕರು ಮೇಲೆ 500,000 ಮಂದಿ ಕೊಟ್ಬಿಡ್ತೀವಿ ಆ ಥರಣ. ಆಮೇಲೆ ಇನ್ನೊಂದೇನು ಮಾಹಿತಿ ಅಂದ್ರೆ, ಆಗ್ಲೇ ನೀವು ಆ ವ್ಯಾಪಾರ ನಡೆಯುವಾಗ ಹೇಳ್ತಾ ಇದ್ರಿ, ಕರು ದೊಡ್ಡದಾದ್ಮೇಲೆ ಇನ್ ಕೇಸ್ ಫಲ ಆಗಿ 8 ತಿಂಗಳು ಅಥವಾ 7 ತಿಂಗಳು ಗಬ್ಬ ರೆಡಿ ಬಂದಾಗ ನಾವೇ ತಗೊಂತೀವಿ. ಅವ್ರು ಕೊಡ್ತೀರಿ ಅನ್ನೋದ್ ದಿನ ನಾವೇ ತಗೊಂತೀವಿ. ಓಕೆ ಬೈಬ್ಯಾಕ್ ಮಾಡೋ ಒಂಥರ ಸ್ಕೀಮ್ ತರ ನೀವು ತಗೊಳ್ತೀರಾ? ನೀವು ಚೆನ್ನಾಗಿ ಸಾಕಿ ಅವ್ರು ಮಾಡಿದ್ರೆ ನಾವು ತಗೊಂತೀವಿ. ಓಕೆ, ಒಂದು ಒಳ್ಳೆ ಬೆಲೆ ಕೊಟ್ಬಿಟ್ಟು ತಿರ್ಗಾ ನೀವೇ ತಗೋತೀರಾ? ಓಕೆ ಸರ್, ತುಂಬಾ ಥ್ಯಾಂಕ್ಸ್. ಮತ್ತೆ ಹಾಗೆ ಒಂದ್ ಸ್ವಲ್ಪ ಸಂದೀಪನ್ ಅವ್ರದ್ದು ನಿಮ್ದು ಫೋನ್ ನಂಬರ್ ಹೇಳ್ಬಿಡಿ, ರೈತರ ಯಾರಾದ್ರು ಬೇಕಾದ್ರೆ ಕರೆ ಮಾಡಿ. ನಮ್ಮ ನಂಬರ್ 6361424268. ಓಕೆ.